ನಮಸ್ತೆ ಲೆನ್ಸ್ ವೆಲ್ಕಮ್ ಬ್ಯಾಕ್ ಟು ಚಂದನಪ್ಪ ವ್ಲಾಗ್ಸ್. ಹೈ ಬ್ರೋ, ಕನ್ನಡ ಬರುತ್ತಾ? ಇದು ಪೆನ್ಕೊಂಡ ಫೋರ್ಟ್ ವಿಸಿಟ್ ಹಾಕಿದ್ದೀರಾ? ಅನ್ಕೊಂಡ ಹಾಂ, ವಿಸಿಟ್ ಹಾಕಿಲ್ಲ. ಅದೇ ನಿಯರ್ ಇಲ್ಲಿದೆ. ನನ್ನ ಕಾನ್ಸೆಪ್ಟ್ ಬಂದುಬಿಟ್ಟು ಪೆನ್ಕೊಂಡ ಫೋರ್ಟ್ ಇದೆಯಲ್ಲ, ಅಲ್ಲಿ ಬೈಕ್ ರೈಡ್ ಇದೆ. ಬಟ್ ಇಲ್ಲಿ ನಂದಿ ಹಿಲ್ಸು ರೈಡ್ ಇದೆ. ನಿಮ್ಗೇನೋ ಪೆನ್ಕೋಟ ಫೋರ್ಟ್ ಏನಾದ್ರು ಗೊತ್ತಿದ್ರೆ ಯಾವ್ದು ಬೆಸ್ಟು ಅಂತ ಕೇಳೋಣ ಅಂತ ನಿಮಗೆ ಬಂದೆ. ನನ್ನ ಪ್ರಕಾರ ಪೆನ್ಕೋಟ ಫೋರ್ಟ್ ಬೆಸ್ಟ್ ಬೈಕ್ ರೈಡಿಂಗ್ ಆದರೆ ನಿಮ್ಗೇನಾದ್ರು ಕನ್ಸರ್ನ್ ಇತ್ತು, ಅದ್ರ ಬಗ್ಗೆ ಐಡಿಯಾ ಇತ್ತು? ಐಡಿಯಾ ನನಗಿಲ್ಲ. ಐಡಿಯಾ ಇಲ್ಲ. ನಂದಿ ಹಿಲ್ಸ್ ಓಕೆ. ನಾನು ಅದೇ ಪೆನ್ಕೊಂಡ ಗೊತ್ತಿದ್ರೆ ಎರಡು ಮಾಡೋಣ ಅಂತ. ಅಂದರೆ ಯಾರು ಕಂಪ್ಯಾರಿಸನ್ ಬೈಕರ್ಸ್ ಯಾರು ಜಾಸ್ತಿ ಅನ್ಕೊಂಡ ಅಂತ ನಂದಿ ಹಿಲ್ಸ್ ಬೆಟರ್. ಯಾವುದು? ನಂದಿ ಹಿಲ್ಸ್ ಬೆಟರ್. ನಂದಿ ಹಿಲ್ಸ್ ಬೆಸ್ಟ್ ಅಂತೀರಾ? ಅಷ್ಟೇ. ನಿಮಗೂ ಕನ್ನಡ ಬರುತ್ತಲ್ಲ? ಪೆನ್ಕೊಂಡ ಫೋರ್ಟ್ ಹೋಗಿದ್ದೀರಾ? ಕರ್ನಾಟಕ ಹೋಗಿದ್ದೇನೆ. ಹಾಂ, ಅದು ಚೆನ್ನಾಗಿದೆ. ನಿಮ್ಗೆ ಯಾವುದು ಬೆಸ್ಟ್ ಅನಿಸುತ್ತೆ? ನಮಗೆ ಬೆಸ್ಟ್ ಬಂದು ನಂದಿ ಹಿಲ್ಸ್. ನಂದಿ ಹಿಲ್ಸ್ ಬೆಸ್ಟಾ? ನನ್ನ ಪ್ರಕಾರ ಪೆನ್ಕೊಂಡ ಫೋರ್ಟ್ ಬೆಸ್ಟ್ ಅನಿಸುತ್ತೆ. ಯಾಕೆಂದರೆ ಹೈ ಕರ್ವ್ ಇದೆ, ಹಾಂ, ಸ್ಮೂತ್ ಕರ್ವ್ ಇದೆ. ಬೈಕರ್ಸ್ ಹೆವಿ ಸ್ಪೋರ್ಟ್ಸ್ ಬೈಕೆಲ್ಲ ಅಲ್ಲೇ ಬರುತ್ತೆ. ಮತ್ತು ನಿಮಗೆ ಪರ್ಸ್ನಲಾಗಿ ನಂದಿ ಹಿಲ್ಸ್ ಬೆಸ್ಟ್ ಅನಿಸುತ್ತಾ? ನಂದಿ ಹಿಲ್ಸ್ ಯಾಕೆ ಅಂತ ಕಂಪ್ಯಾರಿಸನ್ ಕೇಳ್ಬೋದಾ? ಆಲ್ಮೋಸ್ಟ್ ಬೆಳಗ್ಗೆ ಕ್ರೌಡ್ ಚೆನ್ನಾಗಿರುತ್ತೆ. ಅದು ನೋಡೋಕ್ಲೆಲ್ಲ ಸೂಪರ್ ಆಗಿರುತ್ತೆ. ಅದು ನೋಡೋಕೆ ವ್ಯೂ ಚೆನ್ನಾಗಿರುತ್ತೆ. ಫೋಟೋ ಶೂಟಿಂಗ್ ಎಲ್ಲ ಮಾಡ್ಬೋದು. ನನಗೆ ಗೊತ್ತಿರೋ ಪೆನ್ಕೊಂಡ ಫೋರ್ಟಲ್ಲಿ ವ್ಯೂ ಪಾಯಿಂಟ್ ಇಲ್ಲ. ಇಲ್ಲಿ ವ್ಯೂ ಪಾಯಿಂಟ್ ಇದೆ. ಅಂದರೆ ಅಲ್ಲಿ ರೋಡು ಎಲ್ಲ ರೋಡ್ ಚೆನ್ನಾಗಿದೆ. ಹಾಂ, ಇಲ್ಲಿ ಮಾತ್ರ ಲೊಕೇಶನ್, ಇಲ್ಲಿ ರೋಡು ಚೆನ್ನಾಗಿದೆ, ಎಲ್ಲ ಘಾಟ್ ಇದೆ, ಹಿಲ್ ಸ್ಟೇಷನ್ ಇದೆ, ಸರ ಚೆನ್ನಾಗಿದೆ. ಅದರಿಂದ ಇಲ್ಲಿ ಚೆನ್ನಾಗಿ ನಿಮ್ಗೆ ಇದೇ ಬೆಸ್ಟ್ ಅನ್ಸುತ್ತೆ. ಇದೆ ಬೆಸ್ಟ್. ಓಕೆ ಬ್ರೋ, ಥ್ಯಾಂಕ್ ಯು. ಅದೇ ಬೈಕ್ ಬಗ್ಗೆನೇ ಇನ್ನೇನಿಲ್ಲ. ಜಸ್ಟ್ ಅದು ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಬರ್ತದೆ? ಈಸ್ ಎಕ್ಸ್ಪೀರಿಯನ್ಸ್ಡ್. ಹಾಂ, ನೀವು ಎಕ್ಸ್ಪೀರಿಯನ್ಸ್ ಆಗಿದೆ, ನೀವು ಹೇಳ್ಬೋದು. ನಿಮಗೆ ಇಲ್ಲ 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 ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಸರ್, ಇದು ಪೆನ್ಕೊಂಡ ಫೋರ್ಟ್ ವಿಸಿಟ್ ಹಾಕಿದ್ದೀರಾ ಅನ್ಸುತ್ತೆ? ಪೆನ್ಕೊಂಡ ಫೋರ್ಟ್ ಹೌದು, ವಿಸಿಟ್ ಆಗಿ ನಂದಿ ಹಿಲ್ಸ್ ರೈಡ್ ಮಾಡಿದ್ದೀನಿ. ಹಾಂ, ನಿಮ್ಗೆ ಯಾವುದು ಬೆಸ್ಟ್ ಅನ್ಸುತ್ತೆ ನಿಮ್ಮ ಪ್ರಕಾರ? ಪೆನ್ಕೊಂಡ ಫೋರ್ಟ್ ಎರಡು ಡಿಫ್ರೆನ್ಸ್. ಇದು ಚೆನ್ನಾಗಿದೆ ನನಗೆ. ಬೈಕ್ ರೈಡ್ ಚೆನ್ನಾಗಿದೆ. ಬೈಕ್ ರೈಡಿಗೆ ಇದು ಚೆನ್ನಾಗಿದೆ. ಮೇಲೆ ಪೆನ್ಕೊಂಡ ರೈಡ್ ಅದೊಂಥರ ಡಿಫ್ರೆಂಟ್. ಅದು ನಮ್ಮದು ಚೆನ್ನಾಗಿದೆ, ಬೇರೆ ಡಿಫ್ರೆಂಟ್. ಎರಡಲ್ಲೂ ಓಕೆನೆ, ಅದ್ರಲ್ಲಿ ಏನು ಡಿಫ್ರೆನ್ಸ್? ನನಗೆ ಪರ್ಸ್ನಲಾಗಿ ಅನಿಸಿರೋದು ನಂದಿ ಹಿಲ್ಸ್ಗೋಸ್ಕೊಂಡ್ರೆ ಪೆನ್ಕೊಂಡ ಬೆಸ್ಟ್, ತುಂಬ ಚೆನ್ನಾಗಿದೆ. ಹೌದು. ಬಟ್ ಅಲ್ಲಿ ನೆಗೆಟಿವ್ ಏನಂದ್ರೆ ನೋಡೋಕೆ ಪ್ಲೇಸ್ ಇಲ್ಲ. ವ್ಯೂ ಪಾಯಿಂಟು ಅಷ್ಟಿಲ್ಲ. ಇಲ್ಲ. ಜಸ್ಟ್ ಎಂಟ್ರೆನ್ಸ್ ಆಗಿದ ತಕ್ಷಣ ಒಂದು ಗಾಡಿ ಫೋಟೋಶೂಟ್ ಒಂದು ಮಾಡ್ಕೋಬಹುದು. ಮತ್ತೆ ಹೈವೇ ರೋಡಲ್ಲಿ ಅದೊಂದು ಫೋಟೋಶೂಟ್ ಮಾಡ್ಬೋದು. ಇಲ್ಲಿ ಬಂದ್ರೆ 7 ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ನಂದಿ ಹಿಲ್ಸ್ ಅಂತ ಹೇಳ್ತಾರೆ ಅಂತ ನನ್ನ ಅನಿಸಿಕೆ. ಆದರೆ ಆಕ್ಚುಯಲ್ ಬೈಕ್ ರೈಡರ್ಸ್ ಅಂದ್ರೆ ನನ್ನ ಪ್ರಕಾರ ಪೆನ್ಕೊಂಡ ಫೋರ್ಟ್ ಇಸ್ ಅನಿಸಿಕೆ ಯಾವ್ದು ಅನ್ಸುತ್ತೆ? ಇವಾಗ ಪರ್ಸನಲ್ ಆಗಿ ನಾನು ಮಾಡ್ತಾ ಇರೋದು ಬೈಕ್ ರೈಡರ್ಸ್ಗೆ ಮಾತ್ರ. ಅವ್ರಿಗೆ ಯಾವ್ದು ಪ್ರಿಫರ್ ಮಾಡ್ಬೋದು? ಹಂಗೆ ನೋಡಿದ್ರೆ ಬೈಕ್ ರೈಡರ್ಸ್, ಓನ್ಲಿ ಬೈಕ್ ರೈಡರ್ಸ್ ಆದರೆ ಪೆನ್ಕೊಂಡ ಇಸ್ ರೈಟ್. ಪೆನ್ಕೊಂಡ ಇಸ್ ಬೆಸ್ಟ್, ಕರೆಕ್ಟ್, ಅದು ನಿಜ. ಅಷ್ಟೇ. ಮತ್ತೆ ಅದು ನಿಮ್ಮ ಕರ್ನಾಟಕದಲ್ಲಿ ನೀವು ಕರ್ನಾಟಕವ್ರು ಆಗಿದ್ದೀರಲ್ಲ, ನಿಮ್ಮ ಅನಿಸಿಕೆ ಬೈಕ್ ರೈಡರ್ಸ್ ವೀಕೆಂಡ್ಸ್ ಬೆಸ್ಟಾ ಇಲ್ಲ ವೀಕ್ ಡೇಸ್ ಬೆಸ್ಟಾ? ಪಾಪ ಕೆಲವರಿಗೆ ಆಫೀಸ್ ಕೆಲಸ ಇದ್ದಾಗ ಅವ್ರ ಕಷ್ಟ ವೀಕ್ ಡೇಸ್ ಬರೋದು. ವೀಕೆಂಡ್ಸೇ ಚೆನ್ನಾಗಿ ಬ್ರೇಕ್ಫಾಸ್ಟ್ ರೈಡ್ ಅಂತ ಇರುತ್ತಲ್ಲ, ಅವರು ಈ ವೀಕೆಂಡ್ ಚೆನ್ನಾಗಿ ಅವರಿಗೆ. ಬಟ್ ಕ್ರೌಡ್ ಇರುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಕೆಲವು ವೀಕ್ ಡೇಸಲ್ಲೇ ಫ್ರೀ ಇದ್ರೆ ಹೋಗಿ ಬರ್ಬೋದು, ಚೆನ್ನಾಗಿರುತ್ತೆ. ಅದೇ ಇವಾಗ ಕರ್ನಾಟಕದಲ್ಲಿ ಬೆಸ್ಟ್ ಪ್ಲೇಸ್ ಬೈಕ್ ರೈಡ್ ಮಾಡ್ಬೇಕಂದ್ರೆ ನಿಮ್ಮ ಒಂದು 5 ಪ್ಲೇಸಸ್. ಯಾಕೆಂದರೆ ನಿಮಗೆ ನೆನಪಿರೋಲ್ಲ, ನಮಗೆ ನೆನಪಿರೋದಿಲ್ಲ ಸುಳ್ಳಿಕ್ಕೆ ಇದ್ದಾವೆ. ನಾನು ಹೋಗಿರೋ ಜಾಗಗಳು ಅಂದರೆ ಇಲ್ಲಿ ಸದ್ಯಕ್ಕೆ ಲೀಪಾಕ್ಷಿ ಹೋಗಿದ್ದೀನಿ. ಲೀಪಾಕ್ಷಿ ಹತ್ರ ಒಂದು ಹಿಲ್ಸ್ ಇದೆ, ಲಾಸ್ಟ್ ಇಯರ್ಸ್. ಅದು ಅಲ್ಲ, ಒಂದು ಯಾವುದೋ ಲೀಪಾಕ್ಷಿ ಅದು ಗರುಡ ಇರುತ್ತಾನೆ. ಹಾಂ, ಗರುಡ ಇರೋದು ಒಂದು ಅದು ಆಯಿತು. ಈ ಕಡೆ ಇನ್ನೊಂದು ಅದಕ್ಕಿಂತ ಲೀಪಾಕ್ಷಿ ಆದಮೇಲೆ ಒಂದು ಕರು ರೋಡ್ ಇದೆ, ಪೆನ್ಕೊಂಡ ಫೋರ್ಟ್. ಅದು ಅನ್ನೊಂದು ಆಯಿತು. ಅದು ಕೆಳಗಡೆ ಒಂದು ಬೋಟ್ ಇದೆ ನೋಡಿ. ಗುಡಿಬಂಡೆ ಫೋರ್ಟ್. ಗುಡಿಬಂಡೆ ಅದೇ ನೆನಪಾಗ್ತಿರಲಿಲ್ಲ. ಗುಡಿಬಂಡೆ ಚೆನ್ನಾಗಿದೆ. ಗುಡಿಬಂಡೆ ಹೌದು. ನಿಮ್ಮ ಪ್ಲಾನ್ ಏನಾರು ಈಗ ಈ ಮಾನ್ಸೂನ್ ಸೀಸನ್ ಅಲ್ಲ, ಚಿಕ್ಕಮಗಳೂರಿಗೆ ಹೋಗೋ ಸ್ಟೇಜಲ್ಲಿ ಅಂದರೆ ನೇತ್ರಾವತಿ ಪೀಕ್ಸು ಸುಮಾರು ಹೇಳ್ಬೋದು ಕರ್ನಾಟಕದಲ್ಲಿ. ಜಾಸ್ತಿ ಹೇಳಿದ್ರೆ ಏನಾಗುತ್ತಲ್ಲಪ್ಪ ನನಗೆ. ನನ್ನ ಕನ್ಸರ್ನ್ ಏನಾದ್ರೆ ಜಾಸ್ತಿ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದಷ್ಟು ವಿಡಿಯೋ ನೋಡಿಬಿಟ್ಟು ಅಲ್ಲಿಗೆ ಹೋಗೋದು ಜನ ಜಾಸ್ತಿ ಆಗುತ್ತೆ, ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಪ್ಲೇಸಸ್ ಹೇಳೋಕ್ಕಾಗಲ್ಲ. ಯಾಕಂದರೆ ನೇತ್ರಾವತಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದೆ. ಹೌದು. ಅದಕ್ಕೆ ನಾನು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಕ್ಕೋಗಲ್ಲ. ಅದಕ್ಕೆ ಇಂಥ ಟೈಮಲ್ಲಿ ರೈಡ್ ಮಾಡಿದ್ರೆ ಒಳ್ಳೇದಾ ಹಿಂಗೆ? ಇಂಥ ಟೈಮ್ ಇದು ಹಳೆ ಮಾನ್ಸೂನು, ಇದು ಸ್ವಲ್ಪ ಕಷ್ಟ. ಇದು ಸ್ವಲ್ಪ ಜನವರಿಯಿಂದ ಚೆನ್ನಾಗಿರುತ್ತೆ. ಡಿಸೆಂಬರ್ ಜನವರಿಯಿಂದ ಇನ್ನೂ ಚೆನ್ನಾಗಿರುತ್ತೆ ರೈಡಿಂಗ್ಗೆ.
ನನಗನ್ಸೋ ಮಟ್ಟಿಗೆ ಜನವರಿ ಮೇಲೆ ಹೋದರೆ ಚೆನ್ನಾಗಿರುತ್ತೆ. ಅಪ್ ಟು ಏಪ್ರಿಲ್ ತನಕ ಚೆನ್ನಾಗಿರುತ್ತೆ. ಏಪ್ರಿಲ್ ತನಕ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ಮಾರ್ಚ್ ಇಲ್ಲಾಂದರೆ ಮೇ ಇಲ್ಲಾಂದರೆ ಅವೆರಡು ಬಿಟ್ಟರೆ ಆಗಸ್ಟಲ್ಲಿ ಅವರೇ ಬೆಸ್ಟು ಅಂತ ನನ್ನ ಆಗಸ್ಟಲ್ಲಿ ಚೆನ್ನಾಗಿರುತ್ತೆ. ಇದು ಸಿಗಲ್ಲ ನಿಮಗೆ, ವ್ಯೂ ಸಿಗಲ್ಲ. ಬಟ್ ನಾವೇ ಆಲ್ಮೋಸ್ಟ್ ಹೋಗೋದು ಎಂಜಾಯ್ ಮಾಡೋದು ಬೈಕ್ ರೈಡಿಗೆ ಪ್ಲಸ್ ಟ್ರೆಕ್ಕಿಂಗ್. ಆ ಮಳೆಯಲ್ಲಿ ನೆನ್ಕೊಂಡು ಟ್ರೆಕ್ಕಿಂಗ್ ಮಾಡ್ತಾರೆ. ನಮ್ಮದು ಓನ್ಲಿ ರೈಡಿಂಗ್ ಮಾತ್ರ ಮಾಡ್ತೀವಿ. ಟ್ರೆಕ್ಕಿಂಗ್ ಸ್ವಲ್ಪ ಅಂಥವ್ರಿಗೆ ಟ್ರೆಕ್ಕಿಂಗ್ ಅಂದರೆ ರೈಡಿಂಗ್ ಯಾರು ಮಾಡ್ತಾರೆ ಅವ್ರಿಗೆ ಮಾತ್ರ ಇದು ಸೆಟ್ ಆಗಲ್ಲ. ಹೌದು. ಓಕೆ ಸರ್, ಥ್ಯಾಂಕ್ ಯು. ಅದು ಇಷ್ಟು ಶೇರ್ ಮಾಡಿದ್ದಕ್ಕೆ ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸರ್. ಗೈಸ್, ಈಗ ನಮ್ಮ ಹತ್ರ ಸೂಪರ್ ಡ್ಯೂಕ್ 390cc ಅಡ್ವೆಂಚರ್ ಬೈಕ್ ಇದ್ದಾರ ನಮ್ಮ ಈಶ್ವರ್ ಅಂತ ಹೇಳ್ಬಿಟ್ಟು ಸಿಕ್ಕಿದ್ದಾರೆ. ಇವ್ರಿಗೆ ಕೇಳೋಣ, ನಿಮಗೆ ಏನು ಅನಿಸ್ತಾ ಇದೆ, ಯಾವ ಥರ ಅನಿಸ್ತಾ ಇದೆ? ನಂದಿ ಹಿಲ್ಸ್ ಬಂದಿರೋ ರೈಡು ಬೆಸ್ಟಾ ಇಲ್ಲ ಅಂದರೆ ಪೆನ್ಕೊಂಡ ಫೋರ್ಟ್ ಹೋಗಿದ್ದೀರಾ, ಏನೋ ರೀಚ್ ಆಗಿದ್ದೀರಾ? ಹೌದು, ಪೆನುಕೊಂಡ ಫೋರ್ಟ್ ಒಂದು 3-4 ಟೈಮ್ಸ್ ಹೋಗಿದ್ದೀವಿ. ಹಾಂ. ಬಟ್ ನನ್ನ ಪ್ರಕಾರ ಐ ಪರ್ಸ್ನಲಿ ಫೀಲ್ ಪೆನುಕೊಂಡ ರೋಡ್ ಇಸ್ ಬೆಟರ್ ದನ್ ದಿಸ್. ಹೌದು, ಯಾಕಂದರೆ ನಂದಿ ಹಿಲ್ಸ್ ಐ ಫೀಲ್ ನಾನು ಯಾವ ಥರ ಅಂದರೆ ನನಗೆ ಜಾಸ್ತಿ ಕ್ರೌಡ್ ಇದ್ದರೆ ಅಷ್ಟೊಂದು ಇಷ್ಟ ಆಗಲ್ಲ ಆ್ಯಂಡ್ ದ ಟ್ರಾಫಿಕ್ ಎಲ್ಲ. ಸೊ ಪೆನುಕೊಂಡ ಫೋರ್ಟ್ ಕರ್ವ್ಸು ಚೆನ್ನಾಗಿದೆ ಆ್ಯಂಡ್ ಇಟ್ ಈಸ್ ಪ್ಯೂರ್ ಹೆವೆನ್ ಫಾರ್ ಬೈಕರ್ಸ್ ಅಂತಲೇ ನಾನು ಹೇಳ್ತೀನಿ. ಆ್ಯಂಡ್ ಪೆನುಕೊಂಡ ಹತ್ರ ಒಂದು ಆಫ್ ರೋಡ್ ಟ್ರೈಲ್ ಇದೆ, ಅದನ್ನು ನಾನು ಗಾಡಿಯಲ್ಲಿ ಎತ್ಕೊಂಡು ಹೋಗಿದ್ದೀನಿ, ಮಾಡಿದ್ದೀನಿ. ಇಟ್ ವಾಸ್ ಗುಡ್, ಚೆನ್ನಾಗಾಗಿದೆ ನನಗೆ. ಆ್ಯಂಡ್ ಐ ಹ್ಯಾವ್ ಗುಡ್ ಎಕ್ಸ್ಪೀರಿಯನ್ಸ್ ದೇರ್ ಕಂಪೇರ್ ಟು ನಂದಿ ಹಿಲ್ಸ್. ಸೊ ನನಗೆ ಏನಿದ್ರು ಪೆನ್ಕೊಂಡ ಫೋರ್ಟ್ ಇಷ್ಟ ಆಗುತ್ತಾ? ಹಾಂ, ಹೌದು. ನೆಕ್ಸ್ಟ್ ನೀವು ಪ್ಲ್ಯಾನ್ ಮಾಡೋದಾರೆ ಯಾವ ಕಡೆ ಹೋಗ್ಬೇಕು ಅಂತ ಇದ್ದೀರಾ? ನೆಕ್ಸ್ಟು ಪ್ಲ್ಯಾನ್ ಅಂದರೆ ಇದು ಈ ಕಡೆ ಚಿಕ್ಕಮಂಗ್ಳೂರು ಕಡೆ ಮಾಡೋಣ ಅಂತ, ಇಲ್ಲಾಂದರೆ ಕೊಡೈಕನಾಲ್ ಹೋಗೋಣ ಅಂತ. ಬೇರೆಯವ್ರು ಹೇಳ್ತಾರೆ ನಂದಿ ಹಿಲ್ಸ್ ಬೆಸ್ಟು ಅಂತ. ನಂದಿ ಹಿಲ್ಸ್ ಅವ್ರಿಗೆ ಇಷ್ಟಪಡ್ತಾರೆ, ಯಾವ ರೀಸನ್ಗೋಸ್ಕರ ಇಷ್ಟ ಆಗ್ಬೋದು ನಿಮಗೆ? ನಂದಿ ಹಿಲ್ಸು ಅಂದರೆ ನೋಡಿ, ಪೆನುಕೊಂಡ ಅಂದರೆ 150-160 ಕಿಲೋಮೀಟರ್ಸ್ ಇದೆ. ಅದು ಒಂದಷ್ಟು ಜನಕ್ಕೆ ದೂರ ಅಂತ ಅನಿಸುತ್ತೆ. ಬಟ್ ರೋಡ್ ಸಕ್ಕತ್ತಾಗಿದೆ, ರೋಡ್ ಚೆನ್ನಾಗಿದೆ. ಬಟ್ ನನ್ನ ಪ್ರಕಾರ ಬಂದ್ಬಿಟ್ಟು ನನಗೆ ನಂದಿ ಹಿಲ್ಸ್ ಹತ್ರ ಆದ್ರೂ ರೋಡ್ಸ್ ಚೆನ್ನಾಗಿದೆ, ಇಲ್ಲ ಅಂತ ಅಲ್ಲ. ಬಟ್ ಎಲ್ಲರೂ ಇಲ್ಲೇ ಬರೋದ್ರಿಂದ ನನ್ನ ಪ್ರಿಫರೆನ್ಸ್ ನಂದಿ ಹಿಲ್ಸ್ ಇರಲ್ಲ. ನನ್ನ ಪ್ರಕಾರ ಏನು ಅಂದರೆ ಇಲ್ಲಿ ವ್ಯೂ ನೋಡೋದಕ್ಕೆ ಪಾಯಿಂಟ್ ಇದೆ, ಬಟ್ ಅಲ್ಲಿ ವ್ಯೂ ಪಾಯಿಂಟ್ ಇಲ್ಲ. ರೈಡಿಂಗ್ ಸಕ್ಕತ್ತಾಗಿದೆ, ಯಾರು ರೈಡಿಂಗ್ ಮಾಡ್ತಾರೋ ಅವ್ರಿಗೆ ಮಾತ್ರ ಅಂದರೆ ಬೈಕರ್ಸ್ ಅಂತ ಬಂದಮೇಲೆ ನಮಗೆ ಡೆಸ್ಟಿನೇಷನ್ಗಿಂತ ಜರ್ನಿ ಇಸ್ ಇಂಪಾರ್ಟೆಂಟ್. ಜರ್ನಿ ಇಂಪಾರ್ಟೆಂಟ್. ಸೊ ನಮಗೆ ಇವಾಗ ನೋಡಿ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೆಂಗೆ ಅಂದರೆ, ಇಫ್ ದೇರ್ ಇಸ್ ಟೂ ವೇಸ್ ಟು ರೀಚ್ ಅ ಡೆಸ್ಟಿನೇಷನ್. ನಂದಿ ಹಿಲ್ಸ್ ಬರೋದಕ್ಕೆ 2 ರೋಡ್ ಇದೆ, ಒಂದು 60 ಕಿಲೋಮೀಟರ್ಸ್, ಇನ್ನೊಂದು 90 ಕಿಲೋಮೀಟರ್ಸ್ ಇತ್ತು ಅಂದರೆ ನಾವು ಹುಡುಗರೆಲ್ಲ 90 ಕಿಲೋಮೀಟರ್ಸ್ ರೋಡ್ ತೊಗೊಳ್ಳೋದು ಆ ಥರ. ಸೊ ಅದು ನಮಗೆ ವಿ ಗೋ ಫಾರ್ ದ ಜರ್ನಿ ಆ್ಯಂಡ್ ದ ಅಡ್ವೆಂಚರ್. ಸೊ ಅಡ್ವೆಂಚರ್ ಅಂತ ನಾವು ಬಂದಮೇಲೆ ನೋಡಿದ್ರೆ ನಾವು ಪೆನುಕೊಂಡ ಫೋರ್ಟ್ ಅಂತ ಹೇಳ್ತೀವಿ, ಮತ್ತು ಗುಡಿಬಂಡೆ ಫೋರ್ಟ್ ಇದೆ, ಅಲ್ಲಿ ವಟದಾಸಲ್ಲಿ ಲೇಕ್ ಇದೆ, ಅದು ಚೆನ್ನಾಗಿದೆ. ನಾವು ಆ ಥರ ಇಲ್ಲಿ ಜನ ಕಮ್ಮಿ ಇರ್ತಾರೆ, ಆ ಥರ ಜಾಗಕ್ಕೆ ಹೋಗೋದು. ಇವತ್ತು ನೀವು ಬಂದಿರೋ ಉದ್ದೇಶ? ಇವತ್ತು ಉದ್ದೇಶ ಅದೇ ಕೆಲಸ ಆಯಿತು ಅಂತ ಬಂದಿರೋದು. ನಮ್ಮ ಹುಡುಗರದೊಬ್ಬರದು ಪಾಪ ಗಾಡಿ ಬ್ರೇಕ್ ಡೌನ್ ಆಗಿದೆ, RTX 300. ಸೊ ಅವ್ರದ್ದು RSA ಕರೆದಿದ್ದೀವಿ, ಅದಕ್ಕೆ ಕಾಯ್ತಾ ಇದ್ದೀವಿ ಗಾಡಿಗೋಸ್ಕರ. ನೋಡಿ ಗೈಸ್, ಆ ಥರ ಕಾಣಿಸ್ತಾ ಇದೆ. ಲೋನಲ್ಲಿ ಬಂದರೆ ಟೌನಲ್ಲಿ ಆಲ್ಮೋಸ್ಟ್ ಪ್ರಿಫರ್ ಮಾಡೋದು ನ್ಯೂಟ್ರಲಲ್ಲಿ ಜಾಸ್ತಿ ಜನ ಬರ್ತಾರೆ. ಮಿಸ್ಟೇಕ್ ಮಾಡಬಾರ್ದು. ಯಾಕೆ ಅಂದರೆ ಸಡನ್ನಾಗಿ ನಾವು ಗಾಡಿ ನಿಲ್ಲಿಸ್ಬೇಕು ಅಂದರೆ ಅವೆಲ್ಲ ಕಷ್ಟ ಆಗುತ್ತೆ, ಇಂಥ ಪ್ರಾಬ್ಲಮ್ ಆಗುತ್ತೆ, ರೋಡ್ನೇ ಆಗುತ್ತೆ. ಇದಕ್ಕೆ ಬೆಸ್ಟು ಸೊಲ್ಯೂಷನ್ ಅಂದರೆ ನ್ಯೂಟ್ರಲ್ ಅಂತೀನಿ, ಫಸ್ಟ್ ಗೇರಲ್ಲಿ. ಕೆಟ್ಟ ಚಿಂತನೆ ಮಾಡಬಾರ್ದು. ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು, ನಮ್ಮ ಬಗ್ಗೆ ಯೋಚನೆ ಮಾಡೋರ ಬಗ್ಗೆ ನಾವು ಯೋಚನೆ ಮಾಡಬೇಕು, ಅಷ್ಟೇ ಸಾಕು.